ಹಲ್ಲೇಲೂಯಾ 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 ಲಾಭವಾದ ಎಲ್ಲವನ್ನು ನಷ್ಟವೆಂದೇ ಎನಿಸುವೆನು. ಲಾಭವಾದ ಎಲ್ಲವನ್ನು ನಷ್ಟವೆಂದೇ ಎನಿಸುವೆನು. ನನ್ನೇಸುವಿನ ಕಾರ್ಯಕ್ಕಾಗಿ ನನ್ನೇಸುವಿನ ಕಾರ್ಯಕ್ಕಾಗಿ ಹರುಷದಿಂದ ಓಡುವೆನು, ಹರುಷದಿಂದ ಓಡುವೆನು. ಹಲ್ಲೇಲೂಯಾ 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 ಹಲ್ಲ ಕಾಣಲು ತವಕಿಸುವೆ. ನನ್ನಾಸೆಯೆಲ್ಲ ಯೇಸು ತಾನೇ, ನನ್ನಾಸೆಯೆಲ್ಲ ಯೇಸು ತಾನೇ, ನನ್ನ ಭಾಗ್ಯವೆಲ್ಲ ಮುಖ ತಾನೇ, ನನ್ನ ಭಾಗ್ಯವೆಲ್ಲ ಮುಖ ತಾನೇ. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಅಡ್ಡಿಗಳು ಎಷ್ಟಾದರೂ ನೆಲೆಸಿರುವೆ ನಂಬಿಕೆಯಲ್ಲೇ. ಅಡ್ಡಿಗಳು ನಂಬಿಕೆಯಿಂದ ಹೇಳೋಣ, ತೀರ್ಮಾನದೊಂದಿಗೆ ಹೇಳುವ. ನಂಬಿಕೆಯಲ್ಲೇ ನನಗಾಗಿ ಯೇಸು ನೇಮಿಸಿದ, ನನಗಾಗಿ ಯೇಸು ನೇಮಿಸಿದ ಹಾದಿಯಲ್ಲೇ ಓಡುವೆನು, ಹಾದಿಯಲ್ಲೇ ಓಡುವೆನು. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೆನು, ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೆನು, ಓಡುವೆನು ಓಡುವೆನು, ನನ್ನೇಸುವಿನ ಹಿಂದೆ ಓಡುವೆನು. ಸಮರ್ಪಣೆಯೊಂದಿಗೆ ಹಾಡೋಣ. ಹೌದು, ಓಡುವೆ ಯೇಸುವಿನ ಹಿಂದೆ, ಯೇಸುವಿನ ಹಿಂದೆ ಓಡುವೆನು. ಹಲ್ಲೇಲೂಯಾ 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 ಹಲ್ಲೇಲೂಯಾ. ನನ್ಮದಲಿಂಗ ಯೇಸುರಾಜನ ಕಾಣಲು ತವಕಿಸುವೆ. ನನ್ಮದಲಿಂಗ ಯೇಸುರಾಜನ ಕಾಣಲು ತವಕಿಸುವೆ. ನನ್ನಾಸೆಯೆಲ್ಲ ಯೇಸು ತಾನೇ, ನನ್ನಾಸೆಯೆಲ್ಲ ಯೇಸು ತಾನೇ, ನನ್ನ ಭಾಗ್ಯವೆಲ್ಲ ಮುಖ ತಾನೇ, ನನ್ನ ಭಾಗ್ಯವೆಲ್ಲ ಮುಖ ತಾನೇ. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಲಾಭವಾದ ಎಲ್ಲವನ್ನು
ನಷ್ಟವೆಂದೇ ಎನಿಸುವೆನು, ಲಾಭವಾದ ಎಲ್ಲವನ್ನು ನಷ್ಟವೆಂದೇ ಎನಿಸುವೆನು. ನನ್ನೇಸುವಿನ ಕಾರ್ಯಕ್ಕಾಗಿ, ನನ್ನೇಸುವಿನ ಕಾರ್ಯಕ್ಕಾಗಿ ಹರುಷದಿಂದ ಓಡುವೆನು, ಹರುಷದಿಂದ ಓಡುವೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೆನು, ಪರಮ ಬಿರುದು ಪಡೆಯಲೆಂದೇ ಗುರಿಯ ಕಡೆಗೆ ಓಡುವೆನು, ಓಡುವೆನು ಓಡುವೆನು ಯೇಸುವಿನ ಹಿಂದೆ ಓಡುವೆನು, ಓಡುವೆನು ಓಡುವೆನು ಯೇಸುವಿನ ಹಿಂದೆ ಓಡುವೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದೇ ನಮ್ಮ ಭರವಸೆ, ಅದೇ ನಮ್ಮ ನಿರೀಕ್ಷೆ. ಶ್ರೇಷ್ಠ ಸೌಭಾಗ್ಯಕ್ಕಾಗಿ ನಾವು ಓಡ್ತಾ ಇದ್ದೇವೆ. ನಮಗಾಗಿ ನೇಮಿಸಿದ ಓಟದಲ್ಲಿ ಸ್ಥಿರಚಿತ್ತದಿಂದ ನಾವು ಓಡೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹೇಳೋಣಪ್ಪ, ನಿನ್ನ ನಮ್ಮನ್ನು ಕೊನೆಯವರೆಗೆ ನಡೆಸುವ ದೇವರು, ನಿತ್ಯ ಶಾಶ್ವತ ಸೌಭಾಗ್ಯಕ್ಕೆ ನಮ್ಮನ್ನು ನಡೆಸುವ ದೇವರು. ನೀವಿರೋದ್ರಿಂದ ನಾವು ಸೋತು ಹೋಗಲ್ಲ, ನೀವಿರೋದ್ರಿಂದ ನಾವು ಕುಗ್ಗಿ ಹೋಗಲ್ಲ. ಯಾವ ಕಾರಣಕ್ಕೂ ಮಧ್ಯಂತರದಲ್ಲಿ ಕರ್ತನೆ ನಾವು ಬಲಹೀನ ಆಗಲ್ಲಪ್ಪ. ಕೊನೆಯವರೆಗೆ ನಮ್ಮ ಓಟವನ್ನು ಓಡ್ತೇವೆ, ಸ್ಥಿರಚಿತ್ತರಾಗಿರ್ತೇವೆ. ಎಷ್ಟೇ ಅಡ್ಡಿಗಳು ಬಂದರೂ ಅವುಗಳನ್ನೆಲ್ಲ ಕರ್ತನೆ ತೆಗೆದು ಬಿಸಾಡಿಬಿಟ್ಟು, ಕರ್ತನೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾದ ಯೇಸುವೆ ನಿನ್ನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತ ಓಡಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಎಸ್ ಡ್ಯಾಡಿ, ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಸಮಾಧಾನಕರ್ತನು ನೀನಲ್ಲವೇ, ಸರ್ವಶಕ್ತನು ನೀನಲ್ಲವೇ, ಸಮಾಧಾನಕರ್ತನು ನೀನಲ್ಲವೇ, ಹೌದು ಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ, ಎಸ್ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ಎಲ್ಲವ ನೋಡಿಕೊಳ್ಳುವೆ. ಅತಿಶಯ ದೇವರು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ, ಅತಿಶಯ ದೇವನು ನೀನಲ್ಲವೇ, ಆಲೋಚನಾ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ.
ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದಪ್ಪ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಅಂದ ಚಂದವೆಲ್ಲ ನೀನಲ್ಲವೇ, ನನ್ನ ಆಸೆಯೆಲ್ಲ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಇನ್ನು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ನನಗೆ ಸರ್ವವು ನೀನಲ್ಲವೇ, ನನ್ನಲ್ಲಿ ಇರುವಾತ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಯೇಸು ನನ್ನಲ್ಲಿ ನೀವಿರೋದ್ರಿಂದ ನಾನು ಕುಗ್ಗಿ ಹೋಗಲ್ಲ, ಮಧ್ಯಂತರದಲ್ಲಿ ಬಿದ್ದು ಹೋಗಲ್ಲ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳು. ಎಸ್ ಡ್ಯಾಡಿ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೆಹೋವಾ ರಾಫಾ ನೀನಲ್ಲವೇ, ಆರೋಗ್ಯದಾಯಕ ನೀನಲ್ಲವೇ. ಯೆಹೋವಾ ರಾಫಾ ನೀನಲ್ಲವೇ, ನನ್ನ ಆರೋಗ್ಯದಾಯಕ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು. ಹೌದು ಯೆಹೋವಾ ರಾಫಾ, ನೀವಿರೋದ್ರಿಂದ ನನಗೆ ಆರೋಗ್ಯ ಉಂಟು ಡ್ಯಾಡಿ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ಎಲ್ಲವ ನೋಡಿಕೊಳ್ಳುವೆ. ಯೆಹೋವಾ ಈರೇ ನೀನೆಲ್ಲವೇ, ನನ್ನ ಅಗತ್ಯವೆಲ್ಲ ಪೂರೈಸುವೆ. ಯೆಹೋವಾ ಈರೇ ನೀನಲ್ಲವೇ, ನನ್ನ ಅಗತ್ಯವೆಲ್ಲ ಪೂರೈಸುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಹೌದು ಡ್ಯಾಡಿ, ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಹೌದು ರಾಜ, ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೆಹೋವಾ ಶಾಲೋಮ್ ನೀನಲ್ಲವೇ, ಸಮಾಧಾನ ಕರ್ತನು ನೀನಲ್ಲವೇ. ಯೆಹೋವಾ ಶಾಲೋಮ್ ನೀನಲ್ಲವೇ, ಸಮಾಧಾನ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ
ನೀನಿರಲು ಮನಸೋತು ನ ಹೋಗಲಾರೆ. ಎಸ್ ಫಾದರ್ ಗಾಡ್, ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಎಸ್ ಲಾರ್ಡ್, ನೀನು ಎಲ್ಲವ ನೋಡಿಕೊಳ್ಳುವೆ. ಯೆಹೋವಾ ಎಲ್ ಶಡಾಯ್ ನೀನಲ್ಲವೇ, ಸರ್ವ ಶಕ್ತನು ನೀನಲ್ಲವೇ. ಎಸ್ ಲಾರ್ಡ್, ಯೆಹೋವಾ ಎಲ್ ಶಡಾಯ್ ನೀನಲ್ಲವೇ, ಓಹೋ ಸರ್ವ ಶಕ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರ. ಈ ಮುಂಜಾನೆ ವೇಳೆಯಲ್ಲಿ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯವನ್ನು ಸವಿಯುತ್ತಾ ಕರ್ತನ ನೋಡಿ ಹೇಳಿ, ನೀನಿರಲು ಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ. ಓ ಯು ವಿಲ್ ಟೇಕ್ ಕೇರ್ ಲಾರ್ಡ್, ಐ ಡೋಂಟ್ ಹ್ಯಾವ್ ಟು ಬಿ ವರಿಡ್. ನೀನು ಎಲ್ಲವ ನೋಡಿಕೊಳ್ಳುವೆ. ಜೀಸಸ್ನ ನೋಡಿ ಹೇಳಿ, ನೋಡಿಕೊಳ್ಳುವೆ. ಯೆಹೋವಾ ಶಮ್ಮ ನೀನಲ್ಲವೇ, ಆವರಿಸಿ ಕಾಯುವವ ನೀನಲ್ಲವೇ. ಯೆಹೋವಾ ಶಮ್ಮ ನೀನಲ್ಲವೇ, ನನ್ನಾವರಿಸಿ ಕಾಯುವವ ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಡ್ಯಾಡಿ ಸೋತು ನ ಹೋಗಲ. ಡ್ಯಾಡಿಯನ್ನು ನೋಡಿ ಮಾತನಾಡಿ, ನೀನಿರುವಾಗ ನಾನು ಯಾಕೆ ಚಿಂತೆ ಮಾಡಬೇಕು? ಡ್ಯಾಡಿ ನೀವಿರುವಾಗ ನನಗೆ ಯಾಕೆ ಚಿಂತೆ? ಹೋಗಲಾರೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯು ವಿಲ್ ಟೇಕ್ ಕೇರ್, ಯು ವಿಲ್ ಟೇಕ್ ಕೇರ್. ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯಾವ್ಯಾವ ವಿಷಯದಲ್ಲಿ ಚಿಂತೆ ನಿಮ್ಮನ್ನ ಕಾಡ್ತಾ ಇದೆ, ಯಾವ್ಯಾವ ವಿಷಯದಲ್ಲಿ ನೀವು ಬಲಹೀನರಾಗಿ ಫೀಲ್ ಮಾಡ್ತಾ ಇದ್ದೀರಿ, ಕರ್ತನ ಪಾದದಲ್ಲಿಟ್ಟು ಹೇಳಿ, ಯು ವಿಲ್ ಟೇಕ್ ಕೇರ್ ಲಾರ್ಡ್, ಯು ವಿಲ್ ಟೇಕ್ ಕೇರ್. ಅಪ್ಪ ನೀವು ಇದನ್ನ ನೋಡ್ಕೊಳ್ತೀರಿ, ನೀವು ನೋಡ್ಕೊಳ್ತೀರಿ ಡ್ಯಾಡಿ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳು. ಯು ವಿಲ್ ಟೇಕ್ ಕೇರ್ ಲಾರ್ಡ್, ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಡ್ಯಾಡಿ ನೀವಿರೋದ್ರಿಂದ ನಾನು ಸೋತು ಹೋಗಲ್ಲಪ್ಪ, ನೀವಿರೋದ್ರಿಂದ ನಾನು ಕಂಗೆಡಲ್ಲಪ್ಪ, ನೀವಿರೋದ್ರಿಂದ ನನಗೆ ಭಯ ಇಲ್ಲ, ನೀವಿರೋದ್ರಿಂದ ಧೈರ್ಯ ಉಂಟು. ಹಲ್ಲೆಲೂಯಾ. ನಿಮ್ಮ ಮುಂದೆ ಸಮಸ್ಯೆಗಳು ಭೋರ್ಗರೆಯುತ್ತಾ ಇದ್ರೂ ಸಹ, ಹೋರಾಟಗಳು ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಇದ್ರೂ ಸಹ, ಕರ್ತನನ್ನು ಆಶ್ರಯಿಸಿಕೊಂಡು ಧೈರ್ಯದಿಂದ ಹೇಳಿ, ಅಪ್ಪ ನೀನಿರೋದ್ರಿಂದ ನನಗೆ ಭಯ ಇಲ್ಲ, ನೀನಿರೋದ್ರಿಂದ ನನಗೆ ಭಯ ಇಲ್ಲ ಡ್ಯಾಡಿ, ನೀವಿರೋದ್ರಿಂದ ನನಗೆ ಧೈರ್ಯ ಉಂಟು, ನೀವಿರೋದ್ರಿಂದ ನನಗೆ ಧೈರ್ಯ ಉಂಟಪ್ಪ. ಹಲ್ಲೆಲೂಯಾ. ಹೇಳಿ, ಯಾವುದು ಫೈನಾನ್ಸ್ ಆಗಿದ್ರು ಸರಿ, ನಿಮ್ಮ ಆರೋಗ್ಯ ಆಗಿದ್ರು ಸರಿ, ನಿಮ್ಮ ಕುಟುಂಬದ ಸಮಸ್ಯೆಗಳಾಗಿದ್ರು ಸರಿ, ಯಾವ ವಿಚಾರದಲ್ಲಾದರೂ ಸಹ ಕರ್ತನ ನೋಡಿ ಹೇಳಿ, ಲಾರ್ಡ್ ಬಿಕಾಸ್ ಯು ಆರ್ ವಿತ್ ಮೀ, ಓ ನೀನು ನನ್ನ ಜೊತೆ ಇರೋದ್ರಿಂದ ನನಗೆ ಭಯ ಇಲ್ಲ, ಭಯ ಇಲ್ಲ. ನಂಬಿಕೆಯಿಂದ ಹೇಳಿ, ನನಗೆ ಭಯ ಇಲ್ಲ ಡ್ಯಾಡಿ, ನನಗೆ ಚಿಂತೆ ಇಲ್ಲ, ನನಗೆ ಕಳವಳ ಇಲ್ಲ. ಓ ಯು ಆರ್ ಮೈ ಕಂಫರ್ಟ್, ಓ ಯು ಆರ್ ಮೈ ಸೆಕ್ಯೂರಿಟಿ, ಯು ಆರ್ ಮೈ ಸೇಫ್ಟಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ನಿನ್ನ ಚಿತ್ತಕ್ಕಿಂದು ನನ್ನ ಒಪ್ಪಿಸುವೆ, ಕೈ ಹಿಡಿದೆಂದಿಗೂ ನನ್ನ ನಡೆಸುದೇವಾ, ಸದಾಕಾಲವೂ ನಾ ನಿನ್ನ ನಾಮವನ್ನೇ ಕೊಂಡಾಡಿ ಸ್ತುತಿಸುವೆನು,
ಸದಾ ಕಾಲವು ನಾ ನಿನ್ನ ನಾಮವನ್ನೇ ಕೊಂಡಾಡಿ ಸ್ತುತಿಸುವೆನು. ನಿನ್ನ ಪ್ರೀತಿಸುವೆ ಯೇಸುವೇ, ನಿನ್ನ ಪ್ರೀತಿಸುವೆ ಯೇಸುವೇ, ನಿನ್ನ ಪ್ರೀತಿಸುವೆ ಯೇಸುವೇ, ನಿನ್ನ ಪ್ರೀತಿಸುವೆ ಯೇಸುವೇ. ತುಂಬು ಹೃದಯದಿಂದ ಎಂದೆಂದು ನಿನ್ನನ್ನು ನಾನು ಪ್ರೀತಿಸುವೆ ಯೇಸುವೇ. ಡ್ಯಾಡಿಯನ್ನು ನೋಡಿ ಹೇಳಿ, ತುಂಬು ಹೃದಯದಿಂದ ಎಂದೆಂದು ನಿನ್ನನ್ನು ನಾನು ಪ್ರೀತಿಸುವೆ ಯೇಸುವೇ. ಎಸ್ ಲಾರ್ಡ್. ಪ್ರೀತಿಸುವೆ ಯೇಸುವೇ, ನಿನ್ನ ಪ್ರೀತಿಸುವೆ ಯೇಸುವೇ. ಎಸ್ ಲಾರ್ಡ್, ನಿನ್ನ ಪ್ರೀತಿಸುವೆ. ಯೇಸಪ್ಪ ನೋಡಿ ಹೇಳಿ, ಐ ಲವ್ ಯು ಜೀಸಸ್. ನಿನ್ನ ಪ್ರೀತಿಸುವೆ ಯೇಸುವೇ. ಕಣ್ಣುಗಳನ್ನು ಮುಚ್ಚಿ ಹೃದಯದಾಳದಿಂದ, ತುಂಬು ಹೃದಯದಿಂದ ಎಂದೆಂದು ನಿನ್ನನ್ನು ನಾನು ಪ್ರೀತಿಸುವೆ ಯೇಸುವೇ. ತುಂಬು ಹೃದಯದಿಂದ ಡ್ಯಾಡಿ ನಿನ್ನನ್ನು ನಾನು ಪ್ರೀತಿಸುವೆ ಯೇಸುವೆ. ನಿನ್ನ ಪ್ರೀತಿಸುವೆ ಯೇಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ಐ ಲವ್ ಯು ಜೀಸಸ್. ಪ್ರೀತಿಸುವೆ ಯೇಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ತುಂಬು ಹೃದಯದಿಂದ ಎಂದೆಂದು ನಿಮ್ಮನ್ನು ನಾನು ಪ್ರೀತಿಸುವೆ. ಎಸ್ ಲಾರ್ಡ್. ತುಂಬು ಹೃದಯದಿಂದ ಎಂದೆಂದು ನಿಕಟವಾಗಿ ನಾನು ಕ್ಲೋಸ್ ಆಗಿ ಜೀಸಸ್ ಜೊತೆ ಮಾತಾಡಿ. ಪ್ರೀತಿಸುವೆ. ತುಂಬು ಹೃದಯದಿಂದ ಎಂದೆಂದು ನಿನ್ನನ್ನು ನಾನು ಪ್ರೀತಿಸುವೆ ಯೇಸುವೇ, ನಾನು ಪ್ರೀತಿಸುವೆ ಯೇಸುವೇ. ತುಂಬು ಹೃದಯದಿಂದ ಎಂದೆಂದು ನಿನ್ನನ್ನು ನಾನು ಪ್ರೀತಿಸುವೆ ಯೇಸುವೇ, ನಾನು ಪ್ರೀತಿಸುವೆ ಯೇಸುವೇ, ನಾನು ಪ್ರೀತಿಸುವೆ ಯೇಸುವೇ. I love you Lord, love you Jesus, love you Holy Ghost. I love you Father God, I love you. Oh, ತುಂಬು ಹೃದಯದಿಂದ ಎಂದೆಂದು ನಿನ್ನನ್ನು ನಾನು ಪ್ರೀತಿಸುವೆ ಯೇಸುವೇ, ನಾನು ಪ್ರೀತಿಸುವೆ ಯೇಸುವೇ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನಾಂಶವಾಗಿ ಆರಿಸಿಕೊಳ್ಳಲ್ಪಟ್ಟ ಸತ್ಯವೇದ ಭಾಗ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹಲ್ಲೆಲೂಯ.
ದೇವರು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಅದರಿಂದಾಗಿ ನಮ್ಮ ದೇಹವೇ ಆತನ ಆಲಯ ಎಂಬುದಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಹಲ್ಲೆಲೂಯ. ಕಳೆದ ಇದು 13ನೇ ಅಂಶವಾಗಿ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಎಂಬುದಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಆತನು ನಮ್ಮೊಳಗೆ ವಾಸ ಮಾಡಲಿಕ್ಕೆ ಬಂದುಬಿಟ್ಟನು. ಭೂಮಿ ಆಕಾಶಗಳ ನಿರ್ಮಾಣಿಕನು ನಮ್ಮೊಳಗೆ ವಾಸ ಮಾಡಲಿಕ್ಕೆ ಬಂದುಬಿಟ್ಟಿದ್ದಾನೆ. 6ನೇ ಅಧ್ಯಾಯ 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ, ನಮ್ಮ ದೇಹವನ್ನೇ ಆತನು ತನ್ನ ಗರ್ಭಗುಡಿಯನ್ನಾಗಿ ಮಾಡ್ಕೊಂಡಿದ್ದಾನೆ. ನಮ್ಮೊಳಗೆ ವಾಸ ಮಾಡಲಿಕ್ಕೆ. ಬೇರೆ ಎಲ್ಲ ಅಲ್ಲಿ ಇಲ್ಲೆಲ್ಲ ಯೋಚನೆ ಮಾಡಬೇಡಿ, ಮೋಸ ಹೋಗ್ತೀರಿ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ಹಲ್ಲೆಲೂಯ. ಬೆಳಿಗ್ಗೆ ಎದ್ದ ತಕ್ಷಣ ಫೋಟೋ ಹುಡುಕಬೇಡಿ, ಯೇಸು ಸ್ವಾಮಿ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಹೇಳಿ, ನೀವು ಮೋಸ ಹೋಗ್ತೀರಿ. ನಿಮ್ಮೊಳಗೆ ಹುಡುಕಿ, ನಿಮ್ಮೊಳಗೆ ಇದ್ದಾನೆ. ಹಲ್ಲೆಲೂಯ. ನಿಮ್ಮ ದೇಹವು ಆತನಿಗೆ ಗರ್ಭಗುಡಿಯ ವಚನವನ್ನು ಓದಿ. 1 ಕೊರಿಂಥ 6:19. 1 ಕೊರಿಂಥ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ಹಲ್ಲೆಲೂಯ. ಹೌದು, ನಮ್ಮ ದೇಹ ಗರ್ಭಗುಡಿ ಆಗಿದೆ. ಭೂಮಿ ಆಕಾಶಗಳ ನಿರ್ಮಾಣಿಕನು ನಮ್ಮೊಳಗೆ ವಾಸ ಮಾಡ್ತಾನೆ. ನಿಜ. ಯಾಕೆ ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ವಿ. ಹಲ್ಲೆಲೂಯ. ಯೋಹನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ, ಆತ ನಮಗೆ ಸಹಾಯ ಮಾಡಲಿಕ್ಕೆ ಬಂದ ಸಹಾಯಕನು, ನಮಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾನೆ. ಹಲ್ಲೆಲೂಯ. ಬೇರೆ ಏನಕ್ಕೂ ಬಂದಿಲ್ಲ, ಜಸ್ಟ್ ಟು ಹೆಲ್ಪ್ ಅಸ್. ನಮಗೆ ಹೆಲ್ಪ್ ಮಾಡಿ ಆತನ ಸಹಾಯದಿಂದ ನಾವು ಅನೇಕ ಅನುಕೂಲಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮೊಳಗೆ ಬಂದಿದ್ದಾನೆ. ಇವತ್ತು 13ನೇ ಅಂಶವಾಗಿ ನಾವು ಪಡ್ಕೊಳ್ಳುವ ಅನುಕೂಲ ಏನು ಅಂತ ಹೇಳಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನ. ಎಫೆಸ 1:13-14. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಪವಿತ್ರಾತ್ಮನೆಂಬ ಮುದ್ರೆ, ಆತ ನಮ್ಮೊಳಗೆ ಸೀಲ್ ಹಾಕಿ ಬಂದಿದ್ದಾನಂತೆ. ಹಾಲೆಲೂಯ. ಮುದ್ರೆ ಹಾಕಲಿಕ್ಕೆ ಬಂದುಬಿಟ್ಟಿದ್ದಾನೆ, ನಮ್ಮನ್ನು ಸೀಲ್ ಮಾಡಲಿಕ್ಕೆ ಬಂದಿದ್ದಾನೆ. ಏನಂತ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ, ಮುಂದೆ ಓದಿ. ಹಾಂ. ದೇವರು 14 ಕೂಡ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ನಮ್ಮ ಬಾಧ್ಯತೆಗೆ ಸಂಚಕಾರ, ದ ಗ್ಯಾರಂಟಿ ಆಫ್ ಅವರ್ ಇನ್ಹೆರಿಟೆನ್ಸ್. ಹಲ್ಲೆಲೂಯ. ನಮಗೆ ಮುಂದೆ ಸೌಭಾಗ್ಯ ಇದೆ, ನಮಗೆ ಶ್ರೇಷ್ಠತೆ ಇದೆ ಅನ್ನುವುದನ್ನು ನಮ್ಮ ಹೃದಯದಲ್ಲಿ ದೃಢಪಡಿಸಿದ್ದಾನೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಿ. ನಾವು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಆತನು ನಮ್ಮನ್ನು ಸೀಲ್ ಮಾಡಿ ನಿತ್ಯ ಜೀವಕ್ಕೆ ನಮ್ಮನ್ನು ಭದ್ರಪಡಿಸ್ಬಿಟ್ಟಿದ್ದಾನೆ ಅಂತ ಅರ್ಥ. ಪವಿತ್ರಾತ್ಮ ನಮ್ಮೊಳಗಿರೋದ್ರಿಂದ ನಾವು ಪರಲೋಕಕ್ಕೆ, ನಿತ್ಯ ರಾಜ್ಯಕ್ಕೆ ನಾವು ಗ್ಯಾರಂಟಿ ಆಗಿಬಿಟ್ಟಿದ್ದೀವಿ. ನಮಗೆ ಪರಲೋಕ ಗ್ಯಾರಂಟಿ ಆಗಿಬಿಟ್ಟಿದೆ, ನಾವು ಪರಲೋಕ ಹೋಗೋದು ಗ್ಯಾರಂಟಿ. ಬಿಕಾಸ್ ದ ಹೋಲಿ ಸ್ಪಿರಿಟ್ ಈಸ್ ಇನ್ ಯು, ಇಟ್ ಈಸ್ ವೆರಿ ಶ್ಯೂರ್ ದಟ್ ಯು ವಿಲ್ ಇನ್ಹೆರಿಟ್ ದ ಇಟರ್ನಲ್ ಲೈಫ್. ಹಲ್ಲೆಲೂಯ. ನಿತ್ಯವಾದ ಬಾಧ್ಯತೆಯನ್ನು ನೀವು ಖಂಡಿತ ಹೊಂದ್ಕೊಳ್ತೀರಿ. ಇದು ಹೇಗೆ ಗೊತ್ತು? ಪವಿತ್ರಾತ್ಮನು ಅದಕ್ಕಾಗಿ ನಿಮ್ಮಲ್ಲಿ ಮುದ್ರೆ ಹಾಕ್ಬಿಟ್ಟಿದ್ದಾನೆ. ಬೇರೆ ಯಾರೂ ನಿಮ್ಮನ್ನು ಕದ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಸ್ ಲಾಂಗ್ ಆಸ್ ದ ಹೋಲಿ ಸ್ಪಿರಿಟ್ ಇಸ್ ಇನ್ ಯು, ಪವಿತ್ರಾತ್ಮ ನಿಮ್ಮೊಳಗೆ ಇರೋವರೆಗೆ ನೀವು ಧೈರ್ಯವಾಗಿ ಆರಾಮಾಗಿರ್ಬೋದು. ಪರಲೋಕ ನಿಮ್ಮದೇ, ಬಾಧ್ಯತೆ ನಿಮ್ಮದೇ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಕೆಲವು ವಚನಗಳನ್ನು ನೀವು ಓದಿ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಅದೇ ಎಫೆಸ 4ನೇ ಅಧ್ಯಾಯ 30ನೇ ವಚನ. ಎಫೆಸ 4:30. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಹಲ್ಲೆಲೂಯ. ಅವ್ರನ್ನ ದುಃಖಪಡಿಸಿ ಕಳಿಸ್ಬಿಡ್ಬೇಡ್ರಿ, ಆಮೇಲೆ ನಿಮ್ಮ ಕತೆ ಮುಗೀತಷ್ಟೇ. ಪವಿತ್ರಾತ್ಮನ ಇಲ್ಲ ಅಂದರೆ ಮುಗೀತು, ನೀವು ವಿಮೋಚನೆ ದಿನಕ್ಕೆ ನೀವು ರೆಡಿ ಆಗೋಕ್ಕಾಗಲ್ಲ. ಹಲ್ಲೆಲೂಯ. ಅದನ್ನ ಅವ್ರನ್ನ ನೈಸಾಗಿ ಇಟ್ಕೊಳ್ಳಿ. ದುಃಖಪಡಿಸಿ ಕಳಿಸ್ಬಿಡ್ಬೇಡ್ರಿ, ಬೇಜಾರು ಮಾಡಿ ಕಳಿಸ್ಬಿಡ್ಬೇಡಿ, ಖುಷಿಯಾಗಿ ಇಟ್ಕೊಳ್ಳಿ ಪವಿತ್ರಾತ್ಮನ. ಪವಿತ್ರಾತ್ಮ ನಿಮ್ಮೊಳಗೆ ಇರೋದ್ರಿಂದ ವಿಮೋಚನೆ ದಿನಕ್ಕೆ ನಿಮಗೆ ಅರ್ಹತೆ ಉಂಟಾಗ್ತದೆ. ಇನ್ನೊಂದು ಸರಿ ಓದ್ಬೇಡಿ, ಭಾಳ ಅದ್ಭುತವಾಗಿದೆ ವಚನ.
ಎಫೆಸ 4:30. ಎಫೆಸ 4:30. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನಮ್ಮನ್ನು ಸೀಲ್ ಮಾಡಿ ನಮ್ಮನ್ನು ಸುಭದ್ರವಾಗಿ ಕಾಪಾಡುವ ಪವಿತ್ರಾತ್ಮನು ನಿತ್ಯ ಜೀವಕ್ಕಾಗಿ ನಮ್ಮನ್ನು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇಟ್ಟಿರುವ ಆತನು. ಹಾಲೆಲೂಯ. ಪವಿತ್ರಾತ್ಮ ನಮ್ಮೊಳಗೆ ಇರೋವರೆಗೆ ವಿಮೋಚನೆಯ ದಿನದ ಕುರಿತಾದಂಥ ಭಯ, ಆತಂಕ, ಚಿಂತೆ ಇಲ್ಲ. ಕೆಲವ್ರಿಗೆ ಯೋಚನೆ, ನಾನು ಎತ್ತಲ್ಪಡ್ತೀನೋ ಇಲ್ವೋ, ನಾನು ಕರ್ತನು ಬರುವಾಗ ನಾನು ರೂಪಾಂತರ ಆಗ್ತೀನೋ ಇಲ್ವೋ ಅಂತೇಳಿ. ಪವಿತ್ರಾತ್ಮನಿದ್ದಾನ, ಧೈರ್ಯವಾಗಿರಿ, ಗ್ಯಾರಂಟಿ. ಹಾಲೆಲೂಯ. ನಿಮ್ಮೊಳಗೆ ಪವಿತ್ರಾತ್ಮನ ಇದ್ದರೆ ಗ್ಯಾರಂಟಿ, ನೋ ಡೌಟ್. ಬೇರೆ ಇನ್ನೇನು ಹುಡುಕ್ಬೇಡ್ರಿ. ಹಾಲೆಲೂಯ. ಪವಿತ್ರಾತ್ಮನ ಮಾತ್ರ ದುಃಖಪಡಿಸದೆ ನೀವು ಇಟ್ಕೊಳ್ಳಿ. ನಿಮ್ಮನ್ನು ಆ ನಿತ್ಯ ಜೀವಕ್ಕೆ, ಶಾಶ್ವತ ಸೌಭಾಗ್ಯಕ್ಕೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡುವುದಕ್ಕಾಗಿ ಆ ಬಾಧ್ಯತೆಯ ಗ್ಯಾರಂಟಿನೇ ನಮ್ಮೊಳಗಿರುವ ಪವಿತ್ರಾತ್ಮನು. ಪವಿತ್ರಾತ್ಮ ಇದ್ದಾನಂದರೆ ಬಾಧ್ಯತೆ ಗ್ಯಾರಂಟಿ. ಇನ್ನು ಕೆಲವು ವಚನಗಳನ್ನು ಓದಿ. 2 ಕೊರಿಂಥ 1ನೇ ಅಧ್ಯಾಯ 22ನೇ ವಚನ. 2 ಕೊರಿಂಥ 1:20. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಗ್ಯಾರಂಟಿಯಾಗಿ ಅನುಗ್ರಹಿಸಿಬಿಟ್ಟಿದ್ದಾನೆ. ಹಾಲೆಲೂಯ. ಏನು ಗ್ಯಾರಂಟಿ? ಪವಿತ್ರಾತ್ಮನ ಇಸ್ ದ ಗ್ಯಾರಂಟಿ. ನಮ್ಮನ್ನು ಮುದ್ರೆ ಹಾಕಿ ನಿತ್ಯಕ್ಕಾಗಿ, ಶಾಶ್ವತ ಸೌಭಾಗ್ಯಕ್ಕಾಗಿ ನಮ್ಮನ್ನು ದೃಢಪಡಿಸ್ಬಿಟ್ಟಿದ್ದಾನಂತೆ. ಹಾಲೆಲೂಯ. ನಮ್ಮನ್ನು ಒಂದು ಶ್ರೇಷ್ಠ ಸೌಭಾಗ್ಯಕ್ಕೆ ನಮ್ಮನ್ನು ಮುದ್ರೆ ಹಾಕಿಬಿಟ್ಟಿದ್ದಾನೆ. ಹಾಲೆಲೂಯ. ಪವಿತ್ರಾತ್ಮನೇ ಆ ಮುದ್ರೆ ಹಾಕಿ ನಮ್ಮನ್ನು ಕಾಯ್ತಾ ಇದ್ದಾನೆ. ನಿಜವಾಗ್ಲೂ ನಾವು ಭಾಗ್ಯವಂತರು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ ನೀವು ಓದಿದ್ರೆ ಇದಕ್ಕೆ ತಾಳೆ ಆಗುವಂತಹ ಕೆಲವು ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ಈ ಕಾರ್ಯ. ಯೋಹಾನ 6:27. ಯೋಹಾನ 6:27. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ನೋಡಿ, ನಿಮಗೆ ನಿತ್ಯ ಜೀವ ಕೊಡುವುದಕ್ಕಾಗಿಯೇ ಯೇಸುವನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ. ಅಂದರೆ ಯೇಸು ಈ ಲೋಕಕ್ಕೆ ಬಂದದ್ದೇ ನಮಗೆ ನಿತ್ಯ ಜೀವ ಕೊಡಲಿಕ್ಕೆ, ನಮಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಕಾಪಾಡಲಿಕ್ಕೆ. ಅದನ್ನು ಬಿಟ್ಟು ಬೇರೆ ಯೋಜನೆ ಅಲ್ಲ. ಹಾಲೆಲೂಯ. ಅದೇ ರೀತಿ ನಮ್ಮೊಳಗೆ ಪವಿತ್ರಾತ್ಮನಿರೋದೇ ನಮ್ಮನ್ನು ಮುದ್ರೆ ಹಾಕಿ ನಮ್ಮನ್ನು ಕಾಪಾಡಲಿಕ್ಕೆ, ಅದನ್ನು ಸೇಫ್ ಆ್ಯಂಡ್ ಸೆಕ್ಯೂರ್ ಮಾಡಲಿಕ್ಕೆ. ಹಾಲೆಲೂಯ. ಯೇಸು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ರಿಸರ್ವ್ ಆಗಿದ್ದದ್ದೇ ನಮಗೆ ನಿತ್ಯ ಜೀವ ಕೊಡಲಿಕ್ಕಾಗಿ. ಇವತ್ತು ಪವಿತ್ರಾತ್ಮ ನಮ್ಮೊಳಗಿರೋದೇ ನಮ್ಮನ್ನು ನಿತ್ಯ ಬಾಧ್ಯತೆಗೆ ಅರ್ಹರನ್ನಾಗಿ ಮಾಡುವುದಕ್ಕಾಗಿ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇನ್ನೊಂದು ವಿಚಾರವನ್ನು ಓದಿ. ಅಬ್ರಹಾಮ್ನ ವಿಷಯದಲ್ಲಿ ನಾವು ನೋಡ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ರೋಮಾಪುರ 4:11. ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಗುರುತಾಗಿ ಹೊಂದಿದನು. ಇದು ಸುನ್ನತಿಯಾಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರೆಯಾಗಿತ್ತು. ಅವನಿಗೆ ನಂಬಿಕೆಯಿಂದ ಉಂಟಾದಂಥ ನೀತಿ. ಅಬ್ರಹಾಮನು ನಂಬಿದನು, ದೇವರು ಅದನ್ನು ನೀತಿ ಎಂದು ಎಣಿಸಿದನು. ಓಕೆ ಅಂತ ಹೇಳ್ತಾನೆ, ರೈಟ್, ದಟ್ ಇಸ್ ರೈಟ್ ಅಂತ ಹೇಳಿ ಟಿಕ್ ಮಾರ್ಕ್ ಹಾಕ್ಬಿಟ್ರು ಅವನ ನಂಬಿಕೆಯನ್ನು. ಆ ನಂಬಿಕೆಗೆ ಸೀಲ್, ಗುರುತಾಗಿ, ಅವನ ನೀತಿಗೆ, ಆ ನಂಬಿಕೆಯಿಂದ ಉಂಟಾದ ನೀತಿಗೆ ಗುರುತಾಗಿ ಅವನಿಗೆ ಸುನ್ನತಿ ದೇವರು ಅನುಗ್ರಹಿಸಿದನು. ಹಾಲೆಲೂಯ. ಇವತ್ತು ನಾವು ಬಾಧ್ಯತೆಯನ್ನು ಪಡ್ಕೊಳ್ತೀವಿ ಅನ್ನೋದಕ್ಕೆ ಗುರುತಾಗಿ ನಮ್ಮೊಳಗೆ ಹೋಲಿ ಸ್ಪಿರಿಟನ್ನು ಇಟ್ಟಿದ್ದಾನೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮೊಳಗೆ ಪವಿತ್ರಾತ್ಮನ ಬಂದಿರೋದೇ ನಾವು ನಿತ್ಯ ಜೀವಕ್ಕೆ
ಬಾಧ್ಯರನ್ನಾಗಿ ನಮ್ಮನ್ನು ಮಾಡುವುದಕ್ಕಾಗಿ. ಹಲ್ಲೆಲೂಯ. 2 ತಿಮೋತಿ 2ನೇ ಅಧ್ಯಾಯ 19ನೇ ವಚನವನ್ನು ಓದಿ. 2 ತಿಮೋತಿ 2:19. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರ್ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ. ತನ್ನವರು ಯಾರ್ಯಾರಂತ ಹೇಳಿ ಕರ್ತನು ತಿಳಿದಿದ್ದಾನೆ. ಹಲ್ಲೆಲೂಯ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ತನ್ನವರು ಅಂತ ಹೇಳಿ ಅವ್ರಿಗೆ ದೇವರು ಆಲ್ರೆಡಿ ಕನ್ಫರ್ಮ್ ಮಾಡಿಬಿಟ್ಟಿದ್ದಾನೆ. ನಿಮ್ಮನ್ನು ನನ್ನನ್ನು ಕನ್ಫರ್ಮ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ನಮ್ಮೊಳಗೆ ಮುದ್ರೆಯಾಗಿ ಪವಿತ್ರಾತ್ಮನನ್ನು ಅನುಗ್ರಹಿಸಿ ನಮ್ಮೊಳಗೆ ಸೀಲ್ ಹಾಕ್ಬಿಟ್ಟಿದ್ದಾನೆ. ಹಲ್ಲೆಲೂಯ. ಪರಲೋಕ ಗ್ಯಾರಂಟಿ. ಪವಿತ್ರಾತ್ಮನಿರೋದಾದರೆ ಪರಲೋಕ ಗ್ಯಾರಂಟಿ. ದೇವರು ಮೊದಲೇ ಮುಂದಾಗಿ ದೇವರು ಅದನ್ನೆಲ್ಲ ಫೈನಲ್ ಮಾಡಿಬಿಟ್ಟಿದ್ದಾನೆ. ಇನ್ನು ನಾವೇನು ಚಿಂತೆ ಮಾಡಬೇಕಾಗಿಲ್ಲ. ಹೋಗ್ತೀನಾ ಇಲ್ವಾ ಡೌಟ್ ಬೇಡ. ನೀವು ಖಂಡಿತ ಹೋಗ್ತೀರಿ. ಪವಿತ್ರಾತ್ಮನಿದ್ದಾನ, ನೀವು ಖಂಡಿತ ಹೋಗ್ತೀರಿ. ದೇವರು ಮೊದಲೇ ಅದೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಮೊದಲೇ ನಿಮ್ಮ ವಿಷಯದಲ್ಲಿ ನಿಷ್ಕರ್ಷೆ ಆಯಿತು. ಅದಕ್ಕೆ ನಿಮ್ಮೊಳಗೆ ಗುರುತಾಗಿ ಇವರು ನಮ್ಮವರು, ನಮ್ಮ ಪಾರ್ಟಿ, ನಮ್ಮ ಕಡೆಯವರು ಅಂತ ಹೇಳಿ ದೇವರೇನು ಮಾಡಿಬಿಟ್ಟಿದ್ದಾರೆ, ನಿಮಗೆ ಸೀಲ್ ಹಾಕ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನಿಮ್ಮನ್ನು ಯಾರೂ ಮುಟ್ಟಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಚನವನ್ನು ಓದಿ. 2 ಕೊರಿಂಥ 5ನೇ ಅಧ್ಯಾಯ 5ನೇ ವಚನ. 2 ಕೊರಿಂಥ 5:5. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನೀವು 4ನೇ ಅಧ್ಯಾಯದ 16ನೇ ವಚನದಿಂದ ಓದ್ಕೊಂಬನ್ರಿ. ನಾವು ಕಣ್ಣಿಗೆ ಕಾಣೋದನ್ನ ಹುಡುಕ್ತಾ ಇಲ್ಲ, ಕಣ್ಣಿಗೆ ಕಾಣದೇ ಇರುವುದನ್ನು ನಾವು ಹುಡುಕ್ತಾ ಇದ್ದೀವಿ. ಕಣ್ಣಿಗೆ ಕಾಣುವಂಥದ್ದು ಲಯವಾಗಿಬಿಡ್ತದೆ. ಕಣ್ಣಿಗೆ ಕಾಣದೇ ಇರುವಂಥದ್ದೆಲ್ಲ ಶಾಶ್ವತವಾಗಿರ್ತದೆ. ಈ ದೇಹವೆಂಬ ಗುಡಾರದಲ್ಲಿ ಸ್ವಲ್ಪ ದಿನ ಇರ್ತೀವಿ, ಆಮೇಲೆ ಇದು ಕಳಚಿ ಹೋಗ್ತದೆ. ಒಂದು ವೇಳೆ ಈ ದೇಹದ ಗುಡಾರದಲ್ಲೇ ಇದ್ದರೂ ಸಹ ಆತನ ಬರಣದಲ್ಲಿ ನಾವು ಮಹಿಮೆಯಲ್ಲಿ ಎತ್ತಲ್ಪಡ್ತೀವಿ. ಹಲ್ಲೆಲೂಯಾ. ಈ ರೀತಿಯಾಗಿ ಎಲ್ಲ ವಿವರಿಸ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕುವಂಥ ಆ ಮಹಿಮೆಯ ಪದವಿಗೆ ದೇವರು ನಮ್ಮನ್ನು ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿದ್ದಾನೆ. ಆ ಗ್ರೇಟರ್ ಗ್ಲೋರಿಗಾಗಿ, ಒಂದು ಸೌಭಾಗ್ಯಕ್ಕಾಗಿ ದೇವರು ನಮ್ಮನ್ನು ಸಿದ್ಧ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಹೋಲಿ ಸ್ಪಿರಿಟ್ನ ನಮ್ಗೆ ಕೊಟ್ಟು ನಮ್ಮನ್ನು ಆ ಪದವಿಗೆ ಗ್ಯಾರಂಟಿ ಮಾಡಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನೋ ಚಾನ್ಸ್, ತಪ್ಪಿಸ್ಕೊಳ್ಳೋಕ್ಕೆ ನೋ ಚಾನ್ಸ್. ಡೋಂಟ್ ವರಿ. ಆದರೆ ಒಂದೇ ಒಂದು, ಪವಿತ್ರಾತ್ಮನ ಮಾತ್ರ ದುಃಖಪಡಿಸ್ಬೇಡಿ. ಪವಿತ್ರಾತ್ಮನ ಚೆನ್ನಾಗಿಟ್ಕೊಳ್ಳಿ. ಆ್ಯಸ್ ಲಾಂಗ್ ಆ್ಯಸ್ ದ ಹೋಲಿ ಸ್ಪಿರಿಟ್ ಈಸ್ ಇನ್ ಯು, ಇಟ್ ಈಸ್ ಶ್ಯೂರ್ ದಟ್ ಯು ವಿಲ್ ಹ್ಯಾವ್ ದಟ್ ಇನ್ಹೆರಿಟೆನ್ಸ್. ಹಲ್ಲೆಲೂಯಾ. ಪವಿತ್ರಾತ್ಮನ ನಿಮ್ಮೊಳಗೆ ಇರುವುದನ್ನು ಖಾತ್ರಿಪಡಿಸಿಕೊಳ್ಳೋದಾದರೆ ಆ ಮಹಿಮೆಯ ಸೌಭಾಗ್ಯ, ಬ್ಲೆಸ್ಸಡ್ ಅಶ್ಯೂರೆನ್ಸ್ ನಿಮ್ಮದೇ. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ಕೇಳೋಣ. ಎಲ್ಲ ದೇವ ಮಕ್ಕಳಿಗೆ ಈ ಭರವಸೆ ಇರಲಿ. ನಿತ್ಯದ ನಿರೀಕ್ಷೆ, ಶಾಶ್ವತ ಸೌಭಾಗ್ಯದ ಸಂತೋಷ, ನಾನು ಪರಲೋಕ ಹೋಗ್ತೀನಿ ಎಂಬ ಭರವಸೆ. ಇವತ್ತು ಅನೇಕರ ಹೃದಯದಿಂದ ಈ ಒಂದು ವಿಚಾರವನ್ನು ಸೈತಾನನು ಕದ್ಕೊಳ್ತಾ ಇದ್ದಾನೆ, ತೆಗೆದುಹಾಕ್ತಾ ಇದ್ದಾನೆ. ಪರಲೋಕ ಹೋಗ್ತೀನೋ ಇಲ್ವೋ, ಅಯ್ಯೋ ನನ್ನ ಗತಿ ಏನಾಗುತ್ತೋ ಅಂತ ಹೇಳಿ ಅನೇಕರು ಚಿಂತೆ ಮಾಡ್ತಾರೆ. ನಮಗೆ ಆ ಚಿಂತೆ ಇರಬಾರ್ದು. ನಮಗೆ ಪೂರ್ಣ ಭರವಸೆ. ಬಿಕಾಸ್ ಹೋಲಿ ಸ್ಪಿರಿಟ್ ಈಸ್ ದ ಗ್ಯಾರಂಟಿ ಆಫ್ ಅವರ್ ಇನ್ಹೆರಿಟೆನ್ಸ್. ನಮಗಿರುವಂಥ ಬಾಧ್ಯತೆಗೆ ನಮ್ಮೊಳಗಿರುವ ಪವಿತ್ರಾತ್ಮನೇ ಗ್ಯಾರಂಟಿ. ಆ ಪವಿತ್ರಾತ್ಮನು ನಮ್ಮೊಳಗೆ ಸೀಲ ಹಾಕಿ ನಮ್ಮನ್ನು ಸುಭದ್ರವಾಗಿ ಕಾಪಾಡ್ತಾನೆ. ಆದರೆ ಒಂದೇ ಒಂದು, ಪವಿತ್ರಾತ್ಮನನ್ನು ದುಃಖಪಡಿಸಿದೆ. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ದೇವರಾತ್ಮನೊಂದಿಗೆ ನಾವು ನಡಿಲಿಕ್ಕೆ ಕಲ್ತ್ಕೊಳ್ಬೇಕು. ಕರ್ತನ ಹತ್ರ ಕೇಳುವ, ಅಪ್ಪ, ಪವಿತ್ರಾತ್ಮನನ್ನು ಸಂಚಕಾರವಾಗಿ ನಮ್ಮೊಳಗೆ ಇಟ್ಟಿದ್ದೀರಿ. ಪವಿತ್ರಾತ್ಮ ನಮ್ಮನ್ನು ಮುದ್ರೆ ಹಾಕಿ ನಮ್ಮನ್ನು ಸೀಲ್ ಮಾಡಿ ಸುಭದ್ರವಾಗಿ ಕಾಪಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಅವತ್ತು ಅಬ್ರಹಾಮನಿಗೆ ನಂಬಿಕೆಯ ಮೂಲಕ ಉಂಟಾದ ನೀತಿಗೆ ಸುನ್ನತಿ ಹೇಗೆ ಮುದ್ರೆಯಾಗಿತ್ತೋ ಅದೇ ರೀತಿ ಇವತ್ತು ಕರ್ತನೇ, ನಮ್ಮೊಳಗಿರುವ ಕರ್ತನೇ ಪವಿತ್ರಾತ್ಮನು ನಮ್ಮ ನಿತ್ಯ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಹಲ್ಲೆಲೂಯಾ. ನಮಗೆ ಪರಲೋಕ ಅನ್ನುವುದು ಸಿಗುತ್ತೆ, ಗ್ಯಾರಂಟಿ ಅನ್ನುವುದಕ್ಕೆ ಕರ್ತನೇ ಇವತ್ತು ನಮ್ಮೊಳಗಿರೋ ಪವಿತ್ರಾತ್ಮನೇ ಸಾಕ್ಷಿ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಈ ಕೃಪೆ ಕೊಡಪ್ಪ. ಪರಲೋಕ ಗ್ಯಾರಂಟಿ, ನಿತ್ಯ ಜೀವ ಗ್ಯಾರಂಟಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಹಾಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ. ಡ್ಯಾಡಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿತ್ಯ ಜೀವಕ್ಕೆ ಪ್ರತಿಯೊಬ್ಬರು ಬಾಧ್ಯರಾಗಬೇಕಪ್ಪ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಬಾಧ್ಯರಾಗಬೇಕು. ಹಲ್ಲೆಲೂಯಾ. ಪ್ರತಿಯೊಬ್ಬರು ನಿನ್ನ ಬರಣದಲ್ಲಿ ಎತ್ತಲ್ಪಡುವವರಾಗಿರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ಪವಿತ್ರಾತ್ಮನಿಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ಅವಕಾಶ ಇರಲಿ. ಯಾರು ಪವಿತ್ರಾತ್ಮನ ಕರ್ತನ ನೋಯಿಸಬಾರ್ದಪ್ಪ. ಪವಿತ್ರಾತ್ಮನ ದುಃಖಪಡಿಸಬಾರ್ದು. ಪವಿತ್ರಾತ್ಮನನ್ನು ನಂದಿಸಬಾರ್ದು.
ವಿಮೋಚನೆಯ ದಿನಕ್ಕಾಗಿ ಹೊಂದಿದ ಪವಿತ್ರಾತ್ಮನನ್ನು ಯಾರು ಕೂಡ ನೋಯಿಸಬಾರ್ದು, ನಂದಿಸಬಾರ್ದು ಸ್ವಾಮಿ. ಹಾಲೆಲೂಯ. ಪ್ರತಿಯೊಬ್ಬರು ಪವಿತ್ರಾತ್ಮನನ್ನು ಅನುಸರಿಸಿ ನಡ್ಕೊಳ್ಳಿಕ್ಕೆ, ಪವಿತ್ರಾತ್ಮನ ಖುಷಿಪಡಿಸಿ ಇಟ್ಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ಯಾಕಂದರೆ ಈ ಪವಿತ್ರಾತ್ಮ ನಮ್ಮೊಳಗೆ ಇದ್ದಾನೆ ಅನ್ನೋದು ಗ್ಯಾರಂಟಿ ಆದರೆ ಪರಲೋಕದಲ್ಲಿ ಎತ್ತಲ್ಪಡುವುದು ಗ್ಯಾರಂಟಿ, ನಿತ್ಯ ಸೌಭಾಗ್ಯ ಗ್ಯಾರಂಟಿ, ಶಾಶ್ವತ ಸೌಭಾಗ್ಯ ಗ್ಯಾರಂಟಿ, ನಮ್ಮ ಬಾಧ್ಯತೆ ನಮಗೆ ಗ್ಯಾರಂಟಿ. ಹಾಲೆಲೂಯ. ಪವಿತ್ರಾತ್ಮನಿಲ್ಲ ಅಂದರೆ ನಮಗೆ ಅಶ್ಯೂರೆನ್ಸ್ ಇಲ್ಲ, ಭರವಸೆ ಇಲ್ಲ. ಅದರಿಂದಾಗಿ ಕರ್ತನೆ, ಈ ಪವಿತ್ರಾತ್ಮನು ನಮ್ಮೊಳಗೆ ಬಂದಿರೋದೆ ನಮ್ಮನ್ನು ಕರ್ತನೆ ಆ ಬಾಧ್ಯತೆಗೆ, ನಿತ್ಯ ಬಾಧ್ಯತೆಗೆ, ಶಾಶ್ವತ ಸೌಭಾಗ್ಯಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿ ಕಾಪಾಡಲಿಕ್ಕೆ. ಹಲ್ಲೆಲೂಯ. ಈ ಅನುಭವ ಪ್ರತಿಯೊಬ್ಬರಿಗೂ ಉಂಟಾಗಲಿ ಸ್ವಾಮಿ. ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡಪ್ಪ. ಪವಿತ್ರಾತ್ಮ ನನ್ನೊಳಗಿರುವ ಪವಿತ್ರಾತ್ಮ ಇದ್ದಾನೆ, ನಾನು ಪರಲೋಕ ಹೋಗೋದು ಗ್ಯಾರಂಟಿ ಅಂತ ಹೇಳಿ ಧೈರ್ಯವಾಗಿರಲಿಕ್ಕೆ ಸಹಾಯ ನೀಡು. ಯಾವುದಾದ್ರೂ ಪವಿತ್ರಾತ್ಮನಿಗೆ ನೋವು ತರುವಂಥ, ದುಃಖ ತರುವಂಥ ಸಣ್ಣ ಪುಟ್ಟ ತಪ್ಪುಗಳೇನಾದರೂ ಇದ್ದರೂ ಅಪ್ಪ ಕ್ಷಮಿಸು ಸ್ವಾಮಿ. ಒಂದು ವೇಳೆ ಇವು ಯಾರಾದರೂ ಫೀಲ್ ಮಾಡೋದಾದರೆ ಪವಿತ್ರಾತ್ಮನಿಗೆ ನೋವು ತರುವ ಕಾರ್ಯ ನನ್ನೊಳಗಿದೆ, ನನ್ನ ಮನಸ್ಸಿನ ಆಲೋಚನೆ, ನನ್ನ ಕೈಗಳ ಕೃತ್ಯ, ನನ್ನ ಬಾಯಿ ಮಾತುಗಳು ಯಾವುದಾದ್ರೂ ಇದ್ದರೂ ಸಹ ಇದೊಂದು ಅವಕಾಶ ಈಗಲೇ ಇದೆ. ಕ್ಷಮೆ ಕೇಳಿ, ಅಪ್ಪ ನನ್ನನ್ನು ಕ್ಷಮಿಸು ಸ್ವಾಮಿ. ಪವಿತ್ರಾತ್ಮ ದುಃಖಪಡಿಸುವ ಈ ಕಾರ್ಯಗಳು ನನ್ನಿಂದ ತೆಗೆದಾಕಪ್ಪ ಅಂತ ಹೇಳಿ, ನನ್ನಿಂದ ತೆಗೆದಾಕಪ್ಪ, ಇನ್ಮೇಲೆ ಈ ತಪ್ಪುಗಳನ್ನ ನಾನು ಮಾಡಲ್ಲ, ಒಂದು ಸಮರ್ಪಣೆ ಮಾಡಿ. ಪವಿತ್ರಾತ್ಮನೇ ನೀವು ಬನ್ನಿ, ನನ್ನೊಳಗಿರಿ ಸ್ವಾಮಿ, ನನ್ನೊಳಗಿರಿ. ನಾನು ಎಲ್ಲಿಗೆ ಹೋದರೂ ಬಂದರೂ ನನ್ನೊಳಗೆ ವಾಸ ಮಾಡಿ. ಈಗೋ ನಾನಿದ್ದೀನಿ, ನನ್ನನ್ನು ಗರ್ಭಗುಡಿಯಾಗಿ ಮಾಡ್ಕೊಳ್ಳಿ. ಈಗೋ ನಾನಿದ್ದೀನಿ, ನಿಮ್ಮ ಆಲಯವಾಗಿ ಮಾಡ್ಕೊಳ್ಳಿ. ನನ್ನ ಮೇಲೆ ಮುದ್ರೆ ಹಾಕ್ಬಿಡಿಯಪ್ಪ, ನನ್ನ ಮೇಲೆ ಸೀಲ್ ಹಾಕ್ಬಿಡಿ. ಹಾಲೆಲೂಯ. ನಿತ್ಯ ಬಾಧ್ಯತೆಗೆ ನನ್ನನ್ನು ಕನ್ಫರ್ಮ್ ಮಾಡಿಬಿಡಿ. ಹಾಲೆಲೂಯ. ನನ್ನೊಳಗೆ ನೀವಿರಿ ಸ್ವಾಮಿ, ಸಂಚಕಾರವಾಗಿ ಗ್ಯಾರಂಟಿಯಾಗಿ ನೀವಿರಿ ನನ್ನೊಳಗೆ. ಹಾಲೆಲೂಯ. ಪ್ರತಿಯೊಬ್ಬರಿಗೂ ಈ ಸಮರ್ಪಣೆ ಉಂಟಾಗಲಿ, ಪ್ರತಿಯೊಬ್ಬರಿಗೆ ಸಮರ್ಪಣೆ ಉಂಟಾಗಲಿ. ವಿಶೇಷವಾಗಿ ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಸಮರ್ಪಣೆ ಉಂಟಾಗಲಿ ಸ್ವಾಮಿ, ಪ್ರತಿಯೊಬ್ಬರಿಗೆ ಸಮರ್ಪಣೆ ಉಂಟಾಗಲಿಪ್ಪ. ಹಾಲೆಲೂಯ, ಹಾಲೆಲೂಯ. ಕರ್ತನೆ, ನಿನ್ನ ಜನರು ಎಲ್ಲೆಲ್ಲಿ ಇದ್ಕೊಂಡು ಕರ್ತನೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರು, ಪ್ರತಿಯೊಬ್ಬರ ಅಂತರ್ಯದಲ್ಲಿ ಪವಿತ್ರಾತ್ಮನ ಪ್ರಸನ್ನತೆ ಅಪರಿಮಿತವಾಗಿ ಬಲವಾಗಿರಲಿ ಸ್ವಾಮಿ. ಪ್ರತಿಯೊಬ್ಬರು ಗರ್ಭಗುಡಿಯಾಗಿ ಬೆಳಗಲಿ ಸ್ವಾಮಿ, ಪ್ರತಿಯೊಬ್ಬರು ನಿನ್ನ ಆಲಯವಾಗಿ ಬೆಳಗಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನೀವಿರಿಯಪ್ಪ. ಯಾವುದಾದ್ರೂ ನೋವು ತರುವ ಕಾರ್ಯಗಳಿದ್ದರೆ ಅದನ್ನೆಲ್ಲ ಧೈರ್ಯವಾಗಿ ಸಂತೋಷದಿಂದ ಹೊರಗೆ ತೆಗೆದು ಬಿಸಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ದೊಡ್ಡ ರೂಪಾಂತರಗಳು ಉಂಟಾಗಲಿ, ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಅಪರಿಮಿತವಾಗಿ ಸವಿಯುವ ಕೃಪೆ ಉಂಟಾಗಲಿ, ಸಂಚಕಾರವಾಗಿ ಗ್ಯಾರಂಟಿಯಾಗಿ ನಿತ್ಯ ಬಾಧ್ಯತೆಗೆ ಗ್ಯಾರಂಟಿ ಅನ್ನುವ ರೀತಿಯಲ್ಲಿ ಪವಿತ್ರಾತ್ಮನು ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ನೆಲೆಸ್ಬಿಡಿಯಪ್ಪ. ಹಲ್ಲೆಲೂಯ. ಬ್ಲೆಸ್ ಎವ್ರಿ ಒನ್. ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರಿಗೆ ನಿನ್ನ ಸಾನ್ನಿಧ್ಯ ಅಪರಿಮಿತವಾಗಿ ಸಿಗಲಿ, ಬಲವಾಗಿ ಸಿಗಲಿ. ಥ್ಯಾಂಕ್ ಯು ಲಾರ್ಡ್. ನಮ್ಮೆಲ್ಲರನ್ನ ತುಂಬಿಸು, ನಡೆಸು ಸ್ವಾಮಿ. ಥ್ಯಾಂಕ್ ಯು. ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಬಾಧ್ಯತೆಗೆ ಸಂಚಕಾರವಾಗಿ ಮುದ್ರೆ ಹಾಕಿ ನೀವು ಕಾದು ನಡೆಸಿ. ಅದಕ್ಕಾಗಿ ನೀವು ಬಂದಿದ್ದೀರಿ, ಅದಕ್ಕಾಗಿ ನೀವಿದ್ದೀರಿ, ಅದಕ್ಕಾಗಿ ನಮ್ಮನ್ನು ಗರ್ಭಗುಡಿಯಾಗಿ ಮಾಡ್ಕೊಂಡಿದ್ದೀರಿ, ಅದಕ್ಕಾಗಿಯೇ ನಮ್ಮನ್ನು ನಿಮ್ಮ ಆಲಯವಾಗಿ ಮಾಡ್ಕೊಂಡಿದ್ದೀರಿ. ಟೇಕ್ ಓವರ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ಹಲ್ಲೆಲೂಯ. ನಮ್ಮ ದೇಹವನ್ನು ನೀವು ತಗೊಳ್ಳಿ, ನಮ್ಮ ಜೀವಿತವನ್ನು ನೀವು ತಗೊಳ್ಳಿ. ಇಲ್ಲಿ ಕರ್ತನೆ ನನ್ನ ಜೊತೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರ ಜೀವಿತವನ್ನು ಯು ಟೇಕ್ ಓವರ್. ಹಲ್ಲೆಲೂಯ. ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ದೇವ ಜನರಿಗೆ ಕರ್ತನೆ ಈ ರೀತಿಯಾಗಿ ಜೀವಿಸಲಿಕ್ಕೆ ಕರ್ತನೆ ನೀನು ಕೃಪೆ ಕೊಡಪ್ಪ. ಪವಿತ್ರಾತ್ಮನ ದುಃಖಪಡಿಸದೆ ಸಂತೋಷವಾಗಿ ಪವಿತ್ರಾತ್ಮ ನಮ್ಮೊಳಗೆ ವಾಸ ಮಾಡುವ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ಚಿತ್ರದುರ್ಗ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. 2018 ಅಂಕಿಅಂಶದ ಪ್ರಕಾರವಾಗಿ 2018 ಅಂಕಿಅಂಶದ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ 11,997 ಹೆಕ್ಟೇರ್ ಪ್ರದೇಶದ ರೈತರು ವ್ಯವಸಾಯಕ್ಕಾಗಿ ಬಾವಿ ನೀರನ್ನೇ ಅವಲಂಬಿಸಿದ್ದಾರೆ ಅಂತ ಅಂಕಿಅಂಶ ಹೇಳ್ತದೆ. ಚೆನ್ನಾಗಿ ಗಮನಿಸಿ. 2018 ಅಂಕಿಅಂಶದ ಪ್ರಕಾರವಾಗಿ ಚಿತ್ರದುರ್ಗದಲ್ಲಿ ರೈತರುಗಳಲ್ಲಿ ಸುಮಾರು 11,999 ಹೆಕ್ಟೇರ್ ಪ್ರದೇಶದ ರೈತರು ಬಾವಿ ನೀರನ್ನೇ ಅವಲಂಬಿಸಿದ್ದಾರೆ. ಸೊ ಇವರ ವಿಷಯದಲ್ಲಿ ದೇವರ ಕೃಪೆ ಪ್ರಕಟ ಆಗಲಿ. ಈ ವರ್ಷ ಚಿತ್ರದುರ್ಗ ಜಿಲ್ಲೆಗೆ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರೈತರು ಒಳ್ಳೆ ಬೆಳೆಯನ್ನು ಕಾಣಲಿ, ಅವರು ಬೆಳೆದ ಬೆಳೆಗೆ ಒಳ್ಳೆ ಮಾರುಕಟ್ಟೆ ಸಿಗಲಿ,
ಅಂತ ಹೇಳಿ ರೈತರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಚಿತ್ರದುರ್ಗ ಜಿಲ್ಲೆಯ ರೈತರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಚಿತ್ರದುರ್ಗ ಜಿಲ್ಲೆಯ ರೈತರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ರೈತರನ್ನ ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು. ನೀರಾವರಿ, ಬೆಜ್ಜಲು ಭೂಮಿ, ಎಲ್ಲ ರೀತಿಯಿಂದ ವ್ಯವಸಾಯ ಮಾಡುವ ಎಲ್ಲ ರೈತರುಗಳನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ವರ್ಷ ಒಳ್ಳೆ ಮಳೆ ಆದರೆ ತಾನೇ ಬಾವಿಗೆ ಒಳ್ಳೆ ನೀರಾಗುತ್ತೆ ಸ್ವಾಮಿ. ಕರ್ತನೆ ಓಪನ್ ವೆಲ್ ಮತ್ತು ಬೋರ್ವೆಲ್ ಎಲ್ಲ ಕರ್ತನೆ ಬಾವಿಗಳನ್ನು ಕರ್ತನೆ ನೀನು ಆಶೀರ್ವದಿಸಿ ನೀರಿಂದ ತುಂಬಿಸು ಸ್ವಾಮಿ. ಈ ವರ್ಷ ಒಳ್ಳೆ ಬೆಳೆ ಆಗಬೇಕು. ಜನರಿಗೆ ಕರ್ತನೆ ಬೆಳೆದ ಬೆಳೆಗೆ ಒಳ್ಳೆ ಮಾರುಕಟ್ಟೆ ಸಿಗಬೇಕು ಸ್ವಾಮಿ. ರೈತರು ಸಂತೋಷದಿಂದ ಕರ್ತನೆ ಸಾಲ ತೀರಿಸಿ ಸಮೃದ್ಧಿಯೆಡೆಗೆ ಸಾಗಬೇಕು ಸ್ವಾಮಿ. ಆ ರೀತಿಯಾಗಿ ನೀನು ಚಿತ್ರದುರ್ಗ ಜಿಲ್ಲೆ ಎಲ್ಲ ರೈತರುಗಳನ್ನು ಆಶೀರ್ವದಿಸು. ಅವರೆಲ್ಲ ಪ್ರಯತ್ನಕ್ಕೆ ಕರ್ತನೆ ಜಯ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು. ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಲಿ. ಈ ವರ್ಷ ರೈತರೆಲ್ಲರೂ ತಮ್ಮ ಸಾಲ ತೀರಿಸಿ ನೆಮ್ಮದಿಯಿಂದ ಸಂತೋಷದಿಂದ ಜೀವಿಸಲಿಕ್ಕೆ ಅವಕಾಶ ಆಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನೆಲ್ಲರನ್ನು ಆಶೀರ್ವದಿಸು. ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ರೈತರುಗಳನ್ನು ಕರ್ತನೆ ನೀನು ಆಶೀರ್ವದಿಸಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಎಲ್ಲರಿಗೂ ಕೂಡ ನಿನ್ನ ಕೃಪೆ ಉಂಟಾಗಲಿ, ರಕ್ಷಣಾ ಅನುಭವ ಉಂಟಾಗಲಿ, ಪಾಪ ಕ್ಷಮಾಪಣೆ ನಿಶ್ಚಯ ಉಂಟಾಗಲಿ ಸ್ವಾಮಿ. ನಿತ್ಯ ಜೀವದ ನಿರೀಕ್ಷೆ ಉಂಟಾಗಲಿ ಸ್ವಾಮಿ. ಕರ್ತನೆ ಸಂಪಾದನೆ ಮಾಡುವುದು, ಅವರು ದುಡಿಯುವುದಲ್ಲ, ಬರೀ ಈ ಲೋಕದ ಜೀವನಕ್ಕೆ ಬೇಕಾದ ಆಹಾರ, ನಿತ್ಯ ಜೀವಕ್ಕೆ ಬೇಕಾದ ಆಹಾರ ನಿನ್ನಲ್ಲಿ ಉಂಟು. ಅದರ ರುಚಿಯನ್ನು ಅವರಿಗೆ ಕೊಡು ಸ್ವಾಮಿ. ಚಿತ್ರದುರ್ಗ ಜಿಲ್ಲೆ ಎಲ್ಲ ರೈತರುಗಳಿಗೆ ರಕ್ಷಣಾ ಅನುಭವ, ಪಾಪ ಕ್ಷಮಾಪಣೆ ನಿಶ್ಚಯ, ಕರ್ತನೆ ನಿತ್ಯದ ಆಹಾರದ ರುಚಿ ಕರ್ತನೆ ಅವರೆಲ್ಲರಿಗೂ ಸಿಗಬೇಕಂತ ನಾವು ಬೇಡಿಕೊಳ್ತೇವೆ. ಅವರ ಮನೋನೇತ್ರಗಳನ್ನು ತೆರೆಯ ಮಾಡು. ಬರುವ ದಿನಗಳಲ್ಲಿ ಕರ್ತನೆ ಚಿತ್ರದುರ್ಗದ ರೈತರುಗಳ ಮಧ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು, ಆತ್ಮಿಕ ಲವಲವಿಕೆಯನ್ನು ನಮ್ಮ ಕಣ್ಣುಗಳು ಸಾಕ್ಷೀಕರಿಸುವಂತೆ ಸಹಾಯ ನೀಡಿ ನೀವು ಆಶೀರ್ವದಿಸಿ. ನಾವೆಲ್ಲರೂ ಏಕ ಮನಸ್ಸಿನಿಂದ ಚಿತ್ರದುರ್ಗ ಜಿಲ್ಲೆ ಎಲ್ಲ ರೈತರುಗಳಿಗೆ ಶುಭ ಹಾರೈಸಿ ನಿನ್ನಲ್ಲಿ ಬೇಡುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ತಂದೆ ಯೇಸುವಿನ ನಾಮದಲ್ಲಿ ಮತ್ತೊಂದು ಆವತ್ತಿನ ಸನ್ನಿಧಾನಕ್ಕೆ ಬರ್ತೇವೆ. ಈ ದಿನ ಕರ್ತನೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಯಾರ್ಯಾರು ಕರ್ತನೆ ಯಾವ ಅಗತ್ಯದಲ್ಲಿದ್ದಾರೋ ಎಲ್ಲ ಅಗತ್ಯಗಳನ್ನು ಸಂಧಿಸು, ಕೊರತೆಗಳನ್ನು ನೀಗಿಸು ಸ್ವಾಮಿ. ಈ ದಿನದಲ್ಲಿ ಪ್ರಯಾಣ ಮಾಡುವವರಿಗೆ ಬೇಕಾದ ಸೇಫ್ಟಿ, ಸೆಕ್ಯೂರಿಟಿ ಕೊಡಪ್ಪ, ಸುರಕ್ಷತೆ ಕೊಡು ಸ್ವಾಮಿ. ನಿನ್ನ ಮಕ್ಕಳು ಕೈ ಇಟ್ಟು ಮಾಡುವ ಒಂದೊಂದು ಕೆಲಸ ಕಾರ್ಯದಲ್ಲಿಯೂ ಜಯ ಉಂಟಾಗಲಿ, ಅಭಿವೃದ್ಧಿ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಈ ದಿನವಿಡೀ ಮನರಮ್ಯವಾಗಿರಲಿಕ್ಕೆ ಕೃಪೆ ಕೊಡಪ್ಪ. ಈ ದಿನವಿಡೀ ಸುರಕ್ಷಿತವಾಗಿರಲಿಕ್ಕೆ ಸಹಾಯ ನೀಡು ಸ್ವಾಮಿ. ಈ ದಿನವಿಡೀ ಕರ್ತನೆ ಕೈ ಇಟ್ಟು ಮಾಡುವ ಒಂದೊಂದು ಕಾರ್ಯದಲ್ಲಿ ಜಯವನ್ನು ಹೊಂದಲಿಕ್ಕೆ ಸಹಾಯ ನೀಡು. ನೀನು ಆಶೀರ್ವದಿಸಿ ನಡೆಸು. ಥ್ಯಾಂಕ್ ಯು. ವಿಶೇಷವಾಗಿ ಇವತ್ತು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ತನ್ನೊಳಗೆ ಪವಿತ್ರಾತ್ಮನ ಪ್ರೆಸೆನ್ಸನ್ನು ಫೀಲ್ ಮಾಡಿ ಜೀವಿಸಲಿಕ್ಕೆ ಕೃಪೆ ಕೊಡು. ಎಲ್ಲಾದರೂ ಪವಿತ್ರಾತ್ಮಗೆ ನೋವು ತರುವ ಕಾರ್ಯ ಇದ್ದರೆ ಇಮ್ಮಿಡಿಯೇಟ್ ಅದನ್ನ ರೆಕ್ಟಿಫೈ ಮಾಡಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನನ್ನು ಸಂತೋಷದಿಂದ ನಮ್ಮೊಳಗಿರಿಸ್ಕೊಳ್ಳಿಕ್ಕೆ ಸಹಾಯ ನೀಡು. ಪವಿತ್ರಾತ್ಮನ ಯಾವ ಕಾರಣಕ್ಕೂ ದುಃಖ ಪಡಬಾರ್ದು. ಪವಿತ್ರಾತ್ಮನೇ ನಮ್ಮ ಬಾಧ್ಯತೆ ಗ್ಯಾರಂಟಿ. ಇದನ್ನು ಅನುಭವಿಸಿ ಬಾಳಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡಿ. ಎಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.